S1 TV ಯೂಟ್ಯೂಬ್ ವೀಕ್ಷಕರಿಗೆ ನಾನು ಹೃದಯಪೂರ್ವದ ನಮಸ್ಕಾರ. ಫ್ರೆಂಡ್ಸ್, ನನ್ನ ಹೆಸರು ಡಾಕ್ಟರ್ ಕವಡಿ ಸತೀಶ್ ಕುಮಾರ್. ಈ ವಿಡಿಯೋದಲ್ಲಿ ರೀಸೆಂಟ್ ಟೈಮ್ನಲ್ಲಿ ತುಂಬ ಜನ ಕೇಳಿರೋ ಒಂದು ಕ್ವಶನ್ ಅನ್ನು, ಸರ್ ನನಗೂ ಸಿಸ್ಟ್ನ ತುಂಬ ಚಿಕ್ಕದಿದೆ, ಜಸ್ಟ್ 1 ಇಂಚ್ ಇದೆ ಸರ್. ರೀಸನ್ ಏನು ಸರ್? ಇದಕ್ಕೆ ಮುಂಚೆ ಒಂದು 3 ಇಂಚಸ್ 4 ಇಂಚಸ್ ಇದೆ ಸರ್, ಬಟ್ ನಾವು 1 ಇಂಚ್ ಇದೆ. ಎರೆಕ್ಷನ್ ಬಂದಮೇಲೆ ಸಿಸ್ಟ್ನ ಸ್ಟ್ರಾಂಗ್ ಆದಮೇಲೆ ಜಸ್ಟ್ 2 ಇಂಚಸ್ ಇದೆ ಅಷ್ಟೇ ಸರ್. ಏನು ಮಾಡ್ಬೋದು? ಈ ಪ್ರಾಬ್ಲಮ್ನು ಹೇಗೆ ರಿಡ್ಯೂಸ್ ಮಾಡ್ಬೋದು ಹೇಳಿ ಸರ್. ತುಂಬ ಜನ ನನ್ನ ಈ ಕ್ವಶನ್ ಕೇಳಿದ್ರು ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಈ ಪ್ರಾಬ್ಲಮ್ ಯಾಕೆ ಬರುತ್ತೆ, ಹೇಗೆ ರಿಡ್ಯೂಸ್ ಮಾಡೋದು, ಡೀಟೇಲ್ ಆಗಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ ನಮ್ಮ ವೀಡಿಯೋಸ್ನು ನೀವಾಗಿ ವಿಸಿಟ್ ಮಾಡಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ಲೈಕನ್ ಇದೆ ಕ್ಲಿಕ್ ಮಾಡ್ಕೊಳ್ಳಿ, ಆಕ್ಟಿವೇಟ್ ಮಾಡ್ಕೊಳ್ಳಿ. ಅದ್ರ ವಿಡಿಯೋನು ಕಂಪ್ಲೀಟ್ ಆಗಿ ವಾಚ್ ಮಾಡಿ ಫ್ರೆಂಡ್ಸ್, ನಿಮಗೆ ಅರ್ಥ ಆಗುತ್ತೆ. ಟಾಪಿಕ್ ಅಂದರೆ ಹೋಗಿದ್ರೆ, ಬರಿಡ್ ಪೆನಿಸ್. ಸಿಸ್ಟ್ನ ಜಸ್ಟ್ 1 ಇಂಚ್ ಇದೆ. ಯಾಕೆ 1 ಇಂಚ್ ಇದೆ? ನಿಮಗೂ ಒಂದು 30, 35, 40 ಏಜ್ನಲ್ಲಿ ಲೈಫ್ ಸ್ಟೈಲ್ ಅಪ್ ಆ್ಯಂಡ್ ಡೌನ್ಸ್ ಅದ್ರ ಮೇಲೆ ನಿಮಗೂ ತುಂಬ ಫ್ಯಾಟ್ ಬರುತ್ತೆ ಅಲ್ವಾ, ಫ್ಯಾಟ್ ಇನ್ಕ್ರೀಸ್ ಆಗುತ್ತೆ ಅಲ್ವಾ, ಬೊಜ್ಜೆ ಬರುತ್ತೆ ಅಲ್ವಾ. ಅಬ್ಡಾಮಿನಲ್ ಫ್ಯಾಟ್ ಇನ್ಕ್ರೀಸ್ ಆಗಿದ ಮೇಲೆ ಪೆನಿಸ್ ಇರುತ್ತೆ ನೋಡಿ, ಪೆನಿಸ್ ಪ್ಯೂಬಿಕ್ ಏರಿಯಾ, ಆ ಪ್ಯೂಬಿಕ್ ಏರಿಯಾ ಕಂಪ್ಲೀಟ್ವಾಗಿ ಈ ಫ್ಯಾಟ್ ಟಿಶ್ಯೂ ಕವರ್ ಆಗುತ್ತೆ ಫ್ರೆಂಡ್ಸ್. ಕವರ್ ಆಗಿದ್ರ ಮೇಲೆ ನಿಮ್ಗೂ ನಾರ್ಮಲ್ 3 ಇಂಚಸ್ 4 ಇಂಚಸ್ ಪೆನಿಸು ಒಳಗಡೆ ಹೋಗ್ಬಿಡುತ್ತೆ. ಫ್ಯಾಟ್ ಕವರ್ ಆಗುತ್ತೆ. ಆ ಟೈಮ್ನಲ್ಲಿ ನಿಮ್ಗೆ ಫೀಲಿಂಗ್ಸ್ ಬಂದು ಎರೆಕ್ಷನ್ ಬಂದ್ರೇನು ಅಷ್ಟೊಂದು ದೊಡ್ಡದಾಗಿ ಆಗಲ್ಲ, ಅಷ್ಟೊಂದು ಸೈಜ್ ಇನ್ಕ್ರೀಸ್ ಆಗಲ್ಲ. ನಾರ್ಮಲ್ 1 ಇಂಚು ಆರ್ 2 ಇಂಚಸ್ ಇರುತ್ತೆ ಅಷ್ಟೇ. ಇದು ಯಾಕೆ ಇನ್ಕ್ರೀಸ್ ಆಗುತ್ತೆ ಅಂದರೆ ಫ್ಯಾಟ್, ಜಾಸ್ತಿ ಫ್ಯಾಟ್ ನಿಮ್ಗೂ ಕವರ್ ಆಗಿದ್ರೆ, ಇನ್ಕ್ರೀಸ್ ಆಗಿದ್ರೆ ನಿಮ್ಗೂ ಸಿಸ್ಟ್ನ ಚಿಕ್ಕದಾಗುತ್ತೆ. ಇದನ್ನು ಬರಿಡ್ ಪೆನಿಸ್ ಅಂತಾರೆ ಫ್ರೆಂಡ್ಸ್. ಓಕೆನಾ? ಸ್ವಲ್ಪ ಜನಕ್ಕೂ ಹುಟ್ಟೋದು ನ್ಯೂ ಬಾರ್ನ್ ಆದರೆ ಚಿಕ್ಕ ವಯಸ್ಸಿನಲ್ಲಿ ಪ್ರಾಬ್ಲಮ್ ಇರುತ್ತೆ. ಅವರು ನಿಯರ್ ಯೂರಾಲಜಿಸ್ಟ್ನ ಕನ್ಸಲ್ಟ್ ಮಾಡ್ಕೊಂಡು ಅವ್ರಿಗೆ ಸ್ವಲ್ಪ ಸರ್ಜಿಕಲ್ ಪ್ರೊಸೀಜರ್ ಇರುತ್ತೆ. ಅದು ಫಾಲೋ ಮಾಡ್ಕೊಳ್ಳಿ. ಬಟ್ ನಾರ್ಮಲ್ವಾಗಿ ಬಿಫೋರ್ ಒಂದು 3 ಇಂಚಸ್ 4 ಇಂಚಸ್ ಇದ್ಮೇಲೆ ಸಮ್ 30 ಏಜ್ ಇನ್ಕ್ರೀಸ್ ಆದಮೇಲೆ ಈ ಪ್ರಾಬ್ಲಮ್ ಬಂದರೆ ನೀವು ಫ್ಯಾಟ್ನು ರೆಡ್ಯೂಸ್ ಮಾಡ್ಕೋಬೇಕು. ಎಕ್ಸಸೈಸ್, ತುಂಬ ಜನಕ್ಕೆ ಡೌಟ್ ಇರುತ್ತೆ ಸರ್ ಹೇಗೆ ಅಂತ. ಎಕ್ಸಸೈಸ್ ಮಾಡ್ಕೊಳ್ಳಿ, ಡೈಲಿ ಎಕ್ಸಸೈಸ್, ವಾಕಿಂಗ್, ರನ್ನಿಂಗ್. ಆದಮೇಲೆ ಡೈಟ್, ನ್ಯೂಟ್ರಿಷನ್, ಗುಡ್ ನ್ಯೂಟ್ರಿಷನ್ ಡಾಕ್ಟರ್ ಇದ್ರೆ ಕನ್ಸಲ್ಟ್ ಮಾಡಿ, ಅವ್ನು ಕೇಳಿ ಹೇಳ್ತಾರೆ. ಇಲ್ಲಾಂದ್ರೆ ನಮ್ಮ ವಿಡಿಯೋಸ್ ನಂಬರ್ ಇದೆ, ನಾನು ಕಾಲ್ ಮಾಡಿದ್ರಿಗೂ ನಾನು ಹೇಳ್ತೀನಿ ಫ್ರೆಂಡ್ಸ್. ಇದಕ್ಕೇನು ನೀವು ಭಯಪಡಬೇಡ. ನಾರ್ಮಲ್ ಸೈಜ್ ಬರುತ್ತೆ. ಹೇಗೆ ಬರುತ್ತೆ? ಫ್ಯಾಟ್ನು ರೆಡ್ಯೂಸ್ ಮಾಡ್ಕೊಂಡು ನೀವು ವೆಯ್ಟ್ ಲಾಸ್ ಆಗಿದ್ರೆ ಆ ಪ್ಯೂಬಿಕ್ ಏರಿಯಾನಲ್ಲಿ ಫ್ಯಾಟ್ನ ರೆಡ್ಯೂಸ್ ಮಾಡ್ಕೊಂಡ್ರೆ ನಿಮಗೂ ನಾರ್ಮಲ್ ಟೈಮ್ನಲ್ಲಿ ನಾರ್ಮಲ್ ಎರೆಕ್ಷನ್ ಬರುತ್ತೆ ಫ್ರೆಂಡ್ಸ್. ಆಗೇನೋ ಬರಲ್ಲ ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಂಡು ಸ್ವಲ್ಪ ಸರ್ಜಿಕಲ್ ಪ್ರೊಸೀಜರ್ ಇದೆ, ಅದು ಫಾಲೋ ಮಾಡ್ಕೊಳ್ಳಿ ಯೂರಾಲಜಿಸ್ಟ್ನ ಡಾಕ್ಟರ್. ಓಕೆನಾ? ಈಗ ಹೇಳಿದ ನಿಮಗೂ ಅರ್ಥ ಇದ್ರೆ ನೆನೆಸ್ಕೊತಾ ಇದ್ದೀನಿ. ಮತ್ತೆ ಏನಾದರೂ ಡೌಟ್ ಇದ್ದರೆ ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಟಾಪಿಕ್ ಮುಂಚೆ ಬಂದು ಬರ್ತೀನಿ. ಎಲ್ಲರಿಗೆಲ್ಲರಿಗೂ ನಮಸ್ಕಾರ.